ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ಮೈಸೂರಿಗೆ ಹೋಗ್ತಿದೀವಿ, ಅಂದ್ರೆ ಮೇನ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಇವಾಗ ಬೆಳಿಗ್ಗೆ 7:30 ಆಗಿದೆ. ಈಗ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡೋದೆ. ಸೊ ಅಲ್ಲಿನ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. So yeah, let's get the video started. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟೈಮ್ ಬಂದು ಬೆಳಗ್ಗೆ 8:30 ಆಗಿತ್ತು. ಆ್ಯಕ್ಚುಲಿ ಇದು ಕ್ವಿಕ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಬಿಕಾಸ್ ಹೋಗೋ ಹಿಂದಿನ ದಿನ ನಾವು ರಾತ್ರಿ ಡಿಸೈಡ್ ಮಾಡ್ಕೊಂಡಿದ್ದು ಹೋಗೋಣ ಅಂತ. ಸೊ ಇಟ್ ವಾಸ್ ಅ ವೆರಿ ಕ್ವಿಕ್ ಪ್ಲ್ಯಾನ್. ಹೇಗಿದ್ರು ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆಯಲ್ಲ, ಲೈಕ್ ಹಾಫ್ ಆನ್ ಅವರ್ 15 ಮಿನಿಟ್ಸ್ಗೆಲ್ಲ ಟ್ರೈನ್ ಇದೆ. ಹಾಗಾಗಿ ಯಾವ ಟ್ರೈನ್ ಇದ್ರೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ನೋಡಿದರೆ ಎಲ್ಲ ಟ್ರೈನ್ಸ್ ಡಿಲೇ ಆಗಿತ್ತು. 8 ಗಂಟೆಗೆ ಬರಬೇಕಾಗಿ ಟ್ರೈನ್ 9 ಗಂಟೆ ಆಗಿದ್ರು ಬಂದಿರಲಿಲ್ಲ. ಸೊ ಅಲ್ಲಿ ಹೇಳ್ತಿದ್ರು ಲೈಕ್ ತುಂಬ ದಿನದಿಂದ ಲೈಕ್ ಮೈಸೂರಿಗೆ ಹೋಗೋ ಟ್ರೈನ್ಸ್ ಎಲ್ಲ ಲೈಕ್ ಇಟ್ಸ್ ನಾಟ್ ಪರ್ಫೆಕ್ಟ್ ಟೈಮ್. ಅಂದರೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಡಿಪಾರ್ಟ್ ಆಗಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ 8 ಗಂಟೆ ಇದ್ದಿದ್ದು ಟ್ರೈನು 9:10ಕ್ಕೆ ಬಂತು. ಸೊ ಬೆಂಗಳೂರು ಬಿಡೋ ಅಷ್ಟರಲ್ಲಿ ಟೈಮ್ ಬಂದು ಬೆಳಗ್ಗೆ 9:30 ಆಗಿತ್ತು. ಸೊ ಮೈಸೂರು ರೀಚ್ ಆದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ಮಧ್ಯಾಹ್ನ. ಇಲ್ಲಿಂದ ಇನ್ನು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೊರಡ್ತಿದ್ವಿ. ಯೂಶಲಾಗಿ ನಾವು ಟ್ರೈನಲ್ಲಿ ಹೋದರೆ ಹೀಗೆ ಮಾಡೋದು, ಪ್ರೀಪೇಯ್ಡ್ ಆಟೋ ತೊಗೊಂಡು ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಸೊ ಅಲ್ಲಿ ಬಸ್ಗಳು ತುಂಬ ಇರುತ್ತಲ್ಲ ಚಾಮುಂಡಿ ಬೆಟ್ಟಕ್ಕೆ, ಅಲ್ಲಿಂದ ಬಸ್ಸಲ್ಲಿ ಹೊರಡೋದು. ನೀವು ಇನ್ ಕೇಸ್ ಏನಾದರೂ ಮೈಸೂರಲ್ಲಿ ಲೈಕ್ ಬೇರೆ ಪ್ಲೇಸಸ್ ತುಂಬ ಇದೆಯಲ್ಲ ವಿಸಿಟ್ ಮಾಡಬೇಕು ಅಂದರೆ ನೀವು ಬೇಕಿದ್ರೆ ಲೈಕ್ ಅಂದರೆ KRS ಆಗಲಿ, ಇಲ್ಲ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್, ಸೊ ಇದೆಲ್ಲ ಕವರ್ ಮಾಡಬೇಕು ಒಂದಿನದಲ್ಲಿ. ಇನ್ನು ಬೇರೆ ಪ್ಲೇಸಸ್ ಕವರ್ ಮಾಡಬೇಕು ಅಂದರೆ ಒನ್ ಡೇಗೆ ನೀವು ಕ್ಯಾಬ್ ಎಲ್ಲ ನಿಮ್ಗೆ ಅಲ್ಲಿ ಆಲ್ರೆಡಿ ಕೇಳ್ತಿರ್ತಾರೆ, ಫೆಸಿಲಿಟಿ ಇದೆ. ಸೊ ನಮ್ದು ಆ ಥರ ಪ್ಲ್ಯಾನ್ಸ್ ಏನು ಇಲ್ಲದೆ ಇರೋ ಕಾರಣ ನಾವು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅಷ್ಟೇ ಅಲ್ವಾ ಅಂದ್ಕೊಂಡಿದ್ದು. ಸೊ ಇಲ್ಲಿ ಪ್ರೀಪೇಯ್ಡ್ ಆಟೋ ತೊಗೊಂಡು ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೊರಡ್ತಿದ್ದೀವಿ. ಈ ಸಾರಿ ಸಮ್ಮರ್ ಸೀಸನ್ ಬಿಸಿಲು ಮಾತ್ರ ತುಂಬಾ ಹೆವಿ ಆಗಿದೆಯಲ್ಲ, ಜಾಸ್ತಿನೇ ಇದೆ ಬಿಸಿಲು. ಟೆಂಪ್ರೇಚರ್ ಬೆಂಗಳೂರಲ್ಲಂತೂ ಆಲ್ಮೋಸ್ಟ್ 37ವರೆಗೂ ಹೋಗ್ತಿದೆ. ಹಾಗೆ ಮೈಸೂರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 38ವರೆಗೂ ಹೋಗಿದೆ ಟೆಂಪ್ರೇಚರ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಫುಲಿ ಏನಂದರೆ ನಾವು ಹೋಗಿದ್ದ ದಿನ ಅಂಥ ಬಿಸಿಲಂತ ಏನಿರಲಿಲ್ಲ. ಸಾಯಂಕಾಲ ಮಾತ್ರ ಒಂದು ಮಳೆ ಬಂತು, ಸಖತ್ತಾಗಿ ಮಳೆ ಬಂತು, ಫುಲ್ಲು ಮಳೆ ಗಾಳಿ. ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಮೈಸೂರು ಅಂತ ಹೇಳಿದ್ದೇನೆ ಫಸ್ಟ್ ನೆನಪಾಗದೆ ಮೈಸೂರು ಪ್ಯಾಲೇಸ್ ಅಲ್ವಾ. ಸೊ ಹಾಗೆ ಇಲ್ಲಿ ಕಟ್ಟಡಗಳು ಹಳೆ, ಇಲ್ಲಿ ನೋಡ್ತಿದ್ದೀರಲ್ಲ ಈ ಹಳೆ ಕಟ್ಟಡಗಳು, ಇದರ ಸ್ಟೈಲಿಂಗ್, ಸೊ ಇದೆಲ್ಲ ನೋಡ್ತಿದ್ರೇ ಮೈಸೂರು ಅನ್ನೋ ಫಸ್ಟ್ ಫೀಲ್ ಬಂದ್ಬಿಡುತ್ತೆ. ದಟ್ ಈಸ್ ದ ಬ್ಯೂಟಿ ಆ್ಯಂಡ್ ಹೆರಿಟೇಜ್ ಆಫ್ ಮೈಸೂರು ಅಲ್ವಾ. ಮೈಸೂರಿಗೆ ಇದು ನಮ್ಮ ಫಸ್ಟ್ ವಿಸಿಟ್ ಅಲ್ಲ, ಆಲ್ರೆಡಿ ಹೋಗಿದ್ದೀವಿ. ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ನಾವಿಲ್ಲಿ. ಸೊ AC ಬಸ್ ಹಾಗೆ ನಾರ್ಮಲ್ ಬಸ್ ಎರಡೂ ಕೂಡ ಅವೈಲೇಬಲ್ ಇರುತ್ತಿಲ್ಲಿ. ವೋಲ್ವೋ ಬಸ್ಸಲ್ಲಾದರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಒಬ್ಬರಿಗೆ 40 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಇಫ್ ದೇ ಫೈಂಡ್ ಇಟ್ ಯೂಸ್ಫುಲ್ ಅಂತ ಹೇಳ್ತಿದ್ದೀನಿ ಅಷ್ಟೇ.
ಆನ್ ದ ವೇ ನೀವಿಲ್ಲಿ ನೋಡ್ಬೋದು ಆಕ್ವಾ ವರ್ಲ್ಡ್ ಆಗಿರಲಿ, ಝೂ, ಹಾಗೆ ಸ್ಯಾಂಡ್ ಮ್ಯೂಸಿಯಂ ಇದೆಲ್ಲ ಆನ್ ದ ವೇ ಸಿಗುತ್ತೆ ನಿಮಗೆ. ಹಾಗೆ ನೀವಿಲ್ಲಿ ನೋಡ್ತಿರೋದು ಬಂದು ವ್ಯೂ ಪಾಯಿಂಟ್, ಒಂದು ಒಳ್ಳೆ ನೇಚರ್ನ ವ್ಯೂ ಇಲ್ಲಿ ನೋಡ್ಬೋದು. ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಈ ಕಂಪ್ಲೀಟ್ ಸ್ಟ್ರೀಟ್ ಬಂದು ಫುಲ್ಲು ಶಾಪಿಂಗ್ದೆ. ಲೈನ್ ಫುಲ್ ನಿಮಗೆ ಅಂಗಡಿಗಳೇ ಕಾಣಿಸುತ್ತೆ ಇಲ್ಲಿ. ಸೊ ಇನ್ನು ದರ್ಶನಕ್ಕಂತ ಬಂದರೆ ಫ್ರೀ ದರ್ಶನ ಇದೆ, 30 ರೂಪೀಸ್ ಟಿಕೆಟ್, ಹಾಗೆ 100 ರೂಪೀಸ್ ಟಿಕೆಟ್. ಸೊ ಇದಿಷ್ಟು ಸಿಗುತ್ತೆ. ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಇನ್ನು ಆಚೆ ಬಂದಮೇಲೆ ನೀವಿಲ್ಲಿ ಇನ್ನು ನೆಕ್ಸ್ಟ್ ಲಾಡು ಕೌಂಟರ್ ನೋಡ್ಬೋದು. ನಾನಿಲ್ಲಿ ತೋರಿಸಿದ್ದೀನಿ ಎಷ್ಟಾಗುತ್ತೆ ಲಾಡುಗೆ ಅಂತ. 2 ಲಾಡುಗಾದರೆ 30 ರೂಪೀಸ್, 4 ಲಾಡುಗಾದರೆ 60 ರೂಪಾಯಿ, 6 ಲಾಡುಗಾದರೆ 90 ರೂಪೀಸ್ ಆಗುತ್ತೆ, 8 ಲಾಡುಗೆ 120 ರೂಪೀಸ್ ಆಗುತ್ತೆ. ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಇನ್ನು ಲಾಡು ತೊಗೊಂಡು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಹೊರಡೋಣ ಅಂತ ಇದ್ವಿ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿನ ಇಟ್ಟಿದ್ರು. ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ವಿಡಿಯೋ ಪ್ರಾಹಿಬಿಟೆಡ್ ಅಂತ ಹಾಕಿದ್ರು, ಹಾಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ, ಪ್ರಸಾದ ತಿಂದು ಇನ್ನೇನು ಹೊರಡೋಣ ಅನ್ನೋ ಅಷ್ಟರಲ್ಲಿ ನೋಡಿದ್ರೆ ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿನ ದೇವಸ್ಥಾನದ ಪ್ರಾಂಗಣದಿಂದ ಹೊರಗಡೆ ತೊಗೊಂಡು ಹೋಗ್ತಿದ್ರು. ಸೊ ಕರೆಕ್ಟ್ ಟೈಮ್ ಆಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಸೊ ನೀವಿರೋ ಕಡೆಯಿಂದನೇ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಂಡು ಬಂದು ಇನ್ನು ಹಾಗೆ ಇಲ್ಲಿ ಒಂದೆರಡು ಪಿಕ್ಚರ್ಸ್ ತೊಗೊಂಡು ಇನ್ನು ಹೊರಟ್ವಿ ನಾವು. ಸೊ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಇನ್ನು ಊಟ ಮಾಡೋಣ ಅಂತ ಅಲ್ಲಿ ಕೇಳಿದ್ದಕ್ಕೆ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಗುರು ಸ್ವೀಟ್ಸ್ ಆಪೋಸಿಟಲ್ಲಿ ಒಂದು ಹೋಟೆಲ್ ಹೇಳಿದರು. ಪಿಯಿಂದ ಸ್ಟಾರ್ಟ್ ಆಗುತ್ತೆ, ಹೋಟೆಲ್ ಹೆಸರು ನೆನಪಿಲ್ಲ. ಸರಿ ಅಂತ ಅಲ್ಲಿಗೆ ಬಂದ್ವಿ. ಫುಡ್ ವಾಸ್ ಓಕೆ, ತುಂಬ ಚೆನ್ನಾಗಿತ್ತು ಅಂತ ಏನಿಲ್ಲ.
ಸೊ ಮೈಸೂರವ್ರು ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಇಲ್ಲ ಗೊತ್ತಿದ್ರೆ ನಿಮಗೆ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಪ್ಲೀಸ್ ಟು ಕಾಮೆಂಟ್ ಡೌನ್ ಸಜೆಷನ್ ಕೊಡಿ ಅಲ್ಲಿ ಯಾವ ಹೋಟೆಲ್ ಚೆನ್ನಾಗಿರುತ್ತೆ ಅಂತ. ಅಂದರೆ ತ್ರಿಬಲ್ R ಹೋಟೆಲ್, ಹನುಮಂತು ಪಲಾವ್ ಹಾಗೆ ವೈಭವ್ ಹೋಟೆಲಲ್ಲಿ ಟೇಸ್ಟ್ ಮಾಡಿದ್ದೀವಿ. ಬಟ್ ಇದು ಬಿಟ್ಟು ಇನ್ನು ಬೇರೆ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ದಟ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಮಗೂ ಅದು ಹೆಲ್ಪ್ಫುಲ್ ಆಗುತ್ತೆ, ಸೊ ದಟ್ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ಬೋದು ಅಂತ. ಇಲ್ಲಿ ನೀವು ನೋಡ್ತಿದ್ದೀರಾ, ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಇಳಿದು ಬಂದಮೇಲೆ ಇನ್ನು ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ವೆದರ್ ಕಂಪ್ಲೀಟಾಗಿ ಫುಲ್ ಚೇಂಜ್ ಆಗೋಯಿತು. ಫುಲ್ಲು ಗಾಳಿ ಮಳೆ, ಇಲ್ಲಿ ನೀವು ನೋಡ್ಬೋದು ಫುಲ್ಲು ಸಖತ್ ಗಾಳಿ ಇದ್ದಿತ್ತು. ಸೊ ಮಳೆ ಸ್ಟಾರ್ಟ್ ಆಗಿದ್ದರಿಂದ ನಾವು ಇನ್ನು ಪ್ಯಾಲೇಸ್ಗೆ ಹೋಗೋಕ್ಕಾಗಲಿಲ್ಲ. ರೆಡಿ ಮಳೆ ಹೆಂಗೆ ಬರ್ತಿದೆ ಮೈಸೂರಿಗೆ? ಸಖತ್ ಮಳೆ ಹೊಡಿತಿದೆ. ಟೈಮ್ ಈಗ 5 ಗಂಟೆ, ಬಟ್ ನಿಮ್ಗೆ ನಂಬಕ್ಕೆ ಆಗಲ್ಲ, ಅಷ್ಟು ಕತ್ಲಾಗಿದೆ. ನೀವು ನೋಡ್ಬೋದು ಇಲ್ಲಿ ಮಳೆ ಜನರು ಫುಲ್ಲು ಖುಷಿಲಿ ನಾವು ದರ್ಶನ ಎಲ್ಲ ಫಸ್ಟ್ ಕ್ಲಾಸ್ ಆಗಾಯ್ತು. ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ. ಎಲ್ಲರೂ ಕಾಪಾಡಲಿ ಎಲ್ಲರೂ ಚೆನ್ನಾಗಿ ಖುಷಿಯಾಗಿರಲಿ ಅಂತ. ಮೈಸೂರ್లో ಎಲ್ಲರೂ ಚಂದ್ರೆಲ್ಲ ಕಿಡ್ಸ್ತಾ ಇದ್ದಾರೆ ಮಳೆಗೆ. ಮಳೆ ಬಂತು ಅಂತ ಫುಲ್ ಖುಷಿ ಎಲ್ಲಾರ್ಗು. ಫುಲ್ ಕ್ರೌಡ್ ಆಯ್ತು. ನಿನ್ನೆ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂತು, ಬಟ್ ಇಷ್ಟು ಬರಲಿಲ್ಲ. ಇಷ್ಟು ಮಳೆ ಬರಲಿಲ್ಲ. ಒಂದು 15 ಮಿನಿಟ್ಸ್ ಬಂತು ಬೆಂಗಳೂರಲ್ಲಿ ಅಷ್ಟೇ. ಇವಾಗ ಸಖತ್ ಜೋರಾಗಿ ಹೊಡಿತಿದೆ ಮಳೆ, ಮಾತ್ರ ಸಖತ್ತಾಗಿದೆ. ಸೂಪರ್ ಆಗಿದೆ ಮಳೆ. ಸೊ ಮಳೆ ಬರ್ತಿದೆ. ಹೇಗಿದ್ದು ಹೋಟೆಲಲ್ಲೇ ಇದೀವಲ್ಲ, ಸೊ ಹಂಗೆ ಕಾಫಿ ತಗೊಂಡು ವೆದರ್ನ ಎಂಜಾಯ್ ಮಾಡ್ತಿದ್ದೀವಿ. ಕೂಲ್ ಆಗೋಯ್ತು ಮೈಸೂರು. ಆ್ಯಕ್ಚುಲಿ ಪ್ಯಾಲೇಸ್ಗೆ ಹೋಗ್ಬೇಕು ಅಂತ ನಾವು ಪ್ಲ್ಯಾನ್ ಇದ್ದೀವಿ. ಬಟ್ ಈ ರೀತಿ ವೆದರ್ ಚೇಂಜ್ ಆಗಿದ್ರೆ ಈ ವೆದರ್ನೇ ನೋಡ್ಕೊಂಡು ಇನ್ನು ಎಂಜಾಯ್ ಮಾಡ್ತಿದ್ದೀವಿ. ಈಗ ಈ ಥರ ಮಳೆ ಬರ್ತಿದೆ, ಇನ್ನು ಪ್ಯಾಲೇಸ್ಗೆ ಹೋಗೋದಕ್ಕೆ ಆಗಲ್ಲ. ಸೊ ಇನ್ನೇನಿದ್ರು ಇನ್ನು ಟ್ರೈನಿಗೆ ಹೊರಡೋದು, ಇನ್ನು ಬೆಂಗಳೂರಿಗೆ ಹೊರಡೋದು. ಮಳೆ ನಡ್ಕೊಂಡು ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಮೈಸೂರಲ್ಲಿ ಚೆನ್ನಾಗಿದೆ ಮಳೆ. ಈ ವರ್ಷ ಬಿಸಿಲಂತೂ ತುಂಬ ಹೆವಿ ಆಗಿತ್ತಲ್ವಾ. ಮಳೆ ಬರಬೇಕು ಅಂತ ಕಾಯ್ತಾ ಇದ್ವಿ ಎಲ್ರೂ. ಸೊ ಹಾಗೆ ಮಳೆ ಬಂತು. ಇನ್ನು ಮಳೆ ಬಂದಿದ್ದೇನೆ ಇಲ್ಲಿ ಇನ್ನು ರೋಡಲ್ಲೆಲ್ಲ ಫುಲ್ಲು ನೀರು ತುಂಬಿತ್ತು. ಸೊ ಇನ್ನು ಟೈಮ್ ಆಗಿತ್ತು, ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂತು. ಇನ್ನು ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಇನ್ನು ಹೊರಡೋಣ ಅಂತ.
ಒಂದು ಮಳೆ ಬಂದಿದೆ, ಇಲ್ಲಿ ನೋಡ್ಬೋದು ಎಷ್ಟು ನೀರೆಲ್ಲ ಆಲ್ರೆಡಿ ಫುಲ್ ಎಷ್ಟು ನೀರಿದೆ. ಸಂಜೆ 6:30 ಆಗಿತ್ತು ಇನ್ನು ಟ್ರೈನ್ ಹೊರಡೋ ಅಷ್ಟರಲ್ಲಿ. ಮಳೆ ಹನಿ ಇನ್ನೂ ಆಗ್ತಿತ್ತು. ಸೊ ಇನ್ನು ವೆದರ್ ಮಾತ್ರ ಸಂಜೆ ಸಖತ್ ಕೂಲಾಗಿ ಚೆನ್ನಾಗಿತ್ತು. ಬೇರೆ ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಸಾಕಾಗಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಚಾಮುಂಡಿ ಬೆಟ್ಟಕ್ಕಷ್ಟೇ ಈ ಸಾರಿ. ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗಲೇ ಚರ್ಚ್ ಆಗಲಿ, ಮೈಸೂರು ಪ್ಯಾಲೇಸ್, ಚಾಮುಂಡಿ ಬೆಟ್ಟ ಎಲ್ಲದಕ್ಕೂ ಹೋಗಿದ್ವಿ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ KRS ಆಗಲಿ ಬಲ್ಮೂರಿಗೆಲ್ಲ ಕವರ್ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.